ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಲ್ಲಿರುವಂತಹ ಡಿಸಿಎಂಗೆ ಅಭಯ ನೀಡ್ತಾ ಹಾಸನಾಂಬೆ ಅನ್ನೋ ಪ್ರಶ್ನೆ. ಡಿಕೆಶಿ ಪೂಜೆ ವೇಳೆ ಬಲಗಡೆಗೆ ಹೂ ನೀಡಿದ ಹಾಸನಾಂಬೆ. 2 ಬಾರಿ ದೇವಿಯ ಮೇಲಿಂದ ಬಿದ್ದ ಹೂ. ಪೂಜೆ ಬಳಿಕ ಮಾರ್ಮಿಕವಾಗಿ ಮಾತನಾಡಿದ ಡಿಕೆ ಶಿವಕುಮಾರ್. ಹೆಚ್ಚಿನ ಅಧಿಕಾರ ಎಂಬ ಪ್ರಶ್ನೆಗೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಡಿಕೆಶಿ. ಇದು ದೇವರಿಗೂ ಭಕ್ತನಿಗೂ ವ್ಯವಹಾರ ನಡೆಯೋ ಸ್ಥಳ. ನಾನುಂಟು, ದೇವಿಯುಂಟು, ಭಕ್ತನುಂಟು, ದೇವಿಯುಂಟು. ಈ ರೀತಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಡಿಸಿಎಂ ಡಿಕೆಶಿ. ಹಾಸನಾಂಬೆ ಪ್ರಸಾದದಿಂದ ಫುಲ್ ಖುಷಿಯಾದಂಗಿದೆ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರು ಪೂಜೆ ಮಾಡಿಸುವಂತ ಸಂದರ್ಭದಲ್ಲಿ 2 ಬಾರಿ ಬಲಭಾಗದಿಂದ ಹೂ ಬಿದ್ದಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈಗ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಇರೋದು, ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ, ಡಿಸೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ, ಆ ಸಿಎಂ ರೇಸ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ ಅನ್ನುವಂಥದ್ದು. ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಹಾಸನಾಂಬೆ ತಾಯಿಯ ದರ್ಶನಕ್ಕೆ ಅಂತ ಹೋದಾಗ ಪೂಜೆ ಮಾಡಿಸ್ತಾ ಇದ್ದಾಗ ಬಲಭಾಗದಿಂದ 2 ಬಾರಿ ಹೂ ಬಿದ್ದಿದೆ, ಪ್ರಸಾದ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಈ ಮುಖಾಂತರವಾಗಿ ಸಿಎಂ ಆಗುವಂಥ ಆಸೆಯಲ್ಲಿದ್ದಂಥ, ಸಿಎಂ ಆಗುವಂಥ ನಿರೀಕ್ಷೆಯಲ್ಲಿದ್ದಂಥ ಡಿಕೆ ಶಿವಕುಮಾರ್ ಅವರಿಗೆ ಹಾಸನಾಂಬೆ ತಾಯಿಯ ಆಶೀರ್ವಾದವಾಗಿದೆಯಾ ಅನ್ನೋ ಪ್ರಶ್ನೆ ಅವರ ಕಾರ್ಯಕರ್ತರ ನಡುವೆ, ಅವರ ಅಭಿಮಾನಿಗಳ ನಡುವೆ ಹುಟ್ಕೊಂಡಿದೆ. ಎಲ್ರಿಗೂ ಗೊತ್ತಿರೋ ಹಾಗೇನೆ ಡಿಕೆ ಶಿವಕುಮಾರ್ ಅವರು ದೈವ ಭಕ್ತ. ಎಲ್ಲ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡಿಸೋದು, ಹೋಮ ಮಾಡಿಸೋದು, ಇದೆಲ್ಲ ನಾವು ನೋಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಹಾಸನಕ್ಕೆ ಬಂದು ಪೂಜೆ ಮಾಡಿಸುವಂಥ ಸಂದರ್ಭದಲ್ಲಿ ಬಲಭಾಗದಿಂದ 2 ಬಾರಿ ಹೂ ಬಿದ್ದಿದೆಯಂತೆ. ಇದನ್ನು ಪ್ರಸಾದ ಅಂತ ಸ್ವೀಕರಿಸಿದ್ದಾರೆ, ಪ್ರಸಾದ ಅಂತ ನಂಬಿದ್ದಾರೆ ಕೂಡ. ಅದಾದ ನಂತರ ಮಾರ್ಮಿಕವಾಗಿ ಅವರು ಮಾತನಾಡಿರೋದು, ನಾನು ಸಿ ಎಂ ಆಗ್ತೀನೋ ಅಥವಾ ಅಧಿಕಾರ ಸಿಗುತ್ತೋ ಅದು ನನಗೂ ದೇವರಿಗೂ ಬಿಟ್ಟಿದ್ದು ಅಂತ ಹೇಳಿರೋದನ್ನು ನೋಡಿದ್ರೆ, ಅದೇ ವಿಚಾರವನ್ನು ಬೇಡ್ಕೊಂಡು ಕೂತಿದ್ರೇನೋ, ಆ ಸಂದರ್ಭದಲ್ಲಿ ಆಶೀರ್ವಾದ ಆಗಿದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಈಗ ಚರ್ಚೆಗಳಾಗ್ತಾಗಿದೆ. ಇದೇ ಕಾರಣಕ್ಕೆ ಮಾರ್ಮಿಕವಾಗಿ ಮಾತನಾಡಿದ್ರ ಡಿಕೆ ಶಿವಕುಮಾರ್ ಅವರು ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇರೋದು. ಕೆಲವು ಕಡೆ ಒಂದು ಆಚಾರ ವಿಚಾರಗಳು, ಸಂಪ್ರದಾಯಗಳಿದೆ. ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುವಾಗ ಬಲಭಾಗದಿಂದ ಹೂ ಬಿತ್ತು ಅಂತ ಹೇಳಿದ್ರೆ ನಾವು ಅನ್ಕೊಂಡಿದ್ದ ಕೆಲಸ ಆಗತ್ತೆ, ಸಲೀಸಾಗತ್ತೆ, ಸುಲಭವಾಗತ್ತೆ ಅನ್ನೋದೊಂದು ನಂಬಿಕೆಯನ್ನು ಇಟ್ಕೊಳ್ಳಲಾಗಿದೆ. ಇದು ಕೆಲವರಿಗೆ ನಂಬಿಕೆ, ಕೆಲವರೇ ಇದೆಲ್ಲ ಮೂಢನಂಬಿಕೆ ಅಂತಾರೆ. ಬಟ್ ಅವರವರ ನಂಬಿಕೆಯನ್ನು ನೋಡಿದಾಗ ಇದನ್ನ ನಂಬಿಕೆ ಅಂತ ಹೇಳ್ತಾರೆ. ಸೊ ಅದಾದ ನಂತರ ಡಿಕೆ ಶಿವಕುಮಾರ್ ಅವರು ಮಾತನಾಡಿರುವ ರೀತಿ ಹಾಗನ್ನಿಸ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ನಿನ್ನೆ ಡಿಸಿಎಂ ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ 2 ಬಾರಿ ಬಲಭಾಗದಿಂದ ಪ್ರಸಾದ ಆಗಿದೆ, ಹೂ ಬಿದ್ದಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸಿಎಂ ರೇಸ್ನಲ್ಲಿ ಈಗ ಆಲ್ರೆಡಿ ಡಿಕೆಶಿ ಇರೋದು ಗೊತ್ತಿದೆ, ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವ್ರಿಗೆ ಸೂಚನೆ ಸಿಕ್ಕಿದೆಯಾ? ಅದಕ್ಕೆ ಮಾರ್ಮಿಕವಾಗಿ ಮಾತನಾಡಿದ್ರಾ? ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವ ಈಗಾಗಲೇ ಆರಂಭವಾಗಿ 7 ದಿನ ಆಗಿರ್ತಕ್ಕಂಥದ್ದು. ಸಾರ್ವಜನಿಕ ದರ್ಶನ 6ನೇ ದಿನ. ಹಾಗಾಗಿ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ನಿ ಸಮೇತ ಕುಟುಂಬದವರು, ಅವರ ಕುಟುಂಬದವರು ಎಲ್ಲರೂ ಕೂಡ ಹಾಸನಾಂಬೆಯ ದರ್ಶನಕ್ಕೆ ಬಂದಿರ್ತಾರೆ. ದರ್ಶನದಲ್ಲಿ ಸುಮಾರು ಒಂದು 10 ನಿಮಿಷಗಳ ಕಾಲ ದೇವಿಯ ಗರ್ಭಗುಡಿಯಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಮಾಡಿರುವಂಥದ್ದು. ಒಂದಿಷ್ಟು ಪುರೋಹಿತರು ಮಂತ್ರ ಹೇಳುವ ಮುಖಾಂತರ, ಅಂದರೆ ಅವರಿಗೆ ಸಂಬಂಧಪಟ್ಟ ಹಾಗೆ, ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಂತ್ರ ಹೇಳುವ ಮುಖಾಂತರ ಪೂಜೆಯನ್ನು ನೆರವೇರಿಸ್ತಿದ್ದಂತಹ ಸಂದರ್ಭದಲ್ಲಿ 2 ಬಾರಿ ಹೂವಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ಬಲಭಾಗದಿಂದ ಹೂವಾಗಿದೆ. ಅಂದರೆ ಈಗ ನವೆಂಬರ್ನಲ್ಲಿ ಸಿ ಎಂ ಚೇಂಜ್ ಆಗ್ತಾರೆ ಅಥವಾ ಸಿ ಎಂ ರೇಸ್ನಲ್ಲಿರ್ತಕ್ಕಂತಹ ಡಿಕೆ ಶಿವಕುಮಾರ್ ಅವರಿಗೆ ಅವರು ಕೂಡ ಸಿ ಎಂ ಆಗಲೇಬೇಕು ಅನ್ನುವ ಒಂದಿಷ್ಟು ಕನಸನ್ನು ಕೂಡ ಇಟ್ಕೊಂಡಿರುವಂಥದ್ದು. ಹಾಗಾಗಿ ಹಾಸನಾಂಬ ದೇವಿಯ ದರ್ಶನ ಪಡೆಯಲಿಕ್ಕೆ ಬಂದಂಥ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಪೂಜೆ ಮಾಡ್ತಿದ್ದಂತಹ ವೇಳೆ 2 ಬಾರಿ ಬಲಭಾಗದಿಂದ ಪ್ರಸಾದ ಆಗಿದೆ, ಅಂದರೆ ಹೂವಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು ಮುಂಬರುವ ದಿನಗಳಲ್ಲಿ ಸಿ ಎಂ ಆಗುವಂತಹ ಕನಸು ಈಡೇರುತ್ತಾ ಅನ್ನುವ ಪ್ರಶ್ನೆಗಳು ಈಗಾಗಲೇ ಚರ್ಚೆ ತೊಡಗಿರ್ತಕ್ಕಂಥದ್ದು. 2ರಿಂದ 3 ಬಾರಿ ಹಾಸನಾಂಬ ದೇವಸ್ಥಾನಕ್ಕೆ ಬಂದು, 1 ಬಾರಿ ಅವರ ಪತ್ನಿ ಈಗ ಕಳೆದ 3-4 ವರ್ಷದ ಹಿಂದೆ ಅವರಿಗೆ ಸಾಕಷ್ಟು ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ, ಏನು ಅವ್ರನ್ನ ತನಿಖೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅವರ ಪತ್ನಿ ಏಕಾಂಗಿಯಾಗಿ ಬಂದು ಹಾಸನಾಂಬ ದೇವಿಯ ದರ್ಶನವನ್ನು ಕೂಡ ಪಡೆದಿದ್ರು. ನಂತರ ಅವರಿಗೆ ಒಂದಿಷ್ಟು ಸಮಸ್ಯೆಗಳು ಬಗೆಹರುತ್ತೆ. ಪ್ರತಿ ವರ್ಷ ಪತ್ನಿ ಜೊತೆ ಅವ್ರು ಆಗಮಿಸ್ತಾರೆ. ನಿನ್ನೆ ಈ ರೀತಿಯಾದಂತಹ
ವಿಚಾರ ಹೊರಬಂದಿರುವಂಥದ್ದು. ಒಂದು ದೃಶ್ಯಾವಳಿಗಳು ಕೂಡ ಈಗಾಗಲೇ ಲಭ್ಯವಾಗಿದೆ. ಬಲಭಾಗದಲ್ಲಿ ಪ್ರಸಾದ ಆಗಿದೆ, ಹೂ ಬಿದ್ದಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಮುಂಬರುವ ದಿನಗಳಲ್ಲಿ CM ಆಗುವಂತಹ ಕನಸು ಈಡೇರುತ್ತಾ, ಹಾಸನಾಂಬೆ ಆ ರೀತಿಯಾದಂತಹ ವರವನ್ನೇನಾದರೂ ಕೊಟ್ರ ಅನ್ನುವ ಪ್ರಶ್ನೆಗಳು ಸಾಕಷ್ಟು ಮೂಡ್ತಾ ಇರುವಂಥದ್ದು. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ DK ಶಿವಕುಮಾರ್ ಅವರನ್ನು ಕೂಡ ಮಾಧ್ಯಮದವರು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಏನು ಸರ್ ವಿಶೇಷವಾಗಿ ಏನಾದರೂ ಬೇಡಿಕೆಯನ್ನಿಟ್ರ, ದೇವ್ರ ಹತ್ರ ಬೇಡಿಕೊಂಡ್ರ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಅವರು ಮಾರ್ಮಿಕವಾಗಿ ಎರಡು ಪದಗಳನ್ನ ಕೂಡ ಹೇಳ್ತಾರೆ. ದೇವರು ಭಗವಂತ ಅಂದರೆ ಭಗವಂತ ಮತ್ತು ಭಕ್ತನ ವಿಚಾರ ದೇವಾಲಯದಲ್ಲಿ ಮಾತ್ರ ಇರುತ್ತೆ. ಯಾಕಂದರೆ ನಾವು ಭಗವಂತನ ಹತ್ರ ಏನು ಕೇಳಿದ್ವಿ ಅದನ್ನು ನಿಮ್ಮಗಳ ಹತ್ರ ನಾನು ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ದೇವರು ಮತ್ತು ಭಕ್ತನಿಗೆ ಬಿಟ್ಟಿದ್ದು, ಅದರಲ್ಲೂ ದೇವಾಲಯ ಇದೆಯಲ್ಲ, ದೇವಾಲಯದಲ್ಲಿ ನಡ್ತಕ್ಕಂಥದ್ದನ್ನು ನಾವೇನು ಕೂಡ ಹೇಳಲಿಕ್ಕಾಗೋದಿಲ್ಲ ಅನ್ನುವ ಮುಖಾಂತರ ಎಲ್ಲೋ ಒಂದು ಕಡೆ ಆ ಬಲಭಾಗದಲ್ಲಿ ಪ್ರಸಾದ ಆಗುತ್ತೆ. ಇವರು ಹೇಳಿಕೆ ಕೊಟ್ಟಿರುವಂತಹ ರೀತಿ ಎರಡನ್ನೂ ಕೂಡ ತುಲನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಹಾಸನಾಂಬ ದೇವಿ ಪ್ರಸಾದವನ್ನು ಕೊಟ್ರ ಅನ್ನುವ ಪ್ರಶ್ನೆಗಳು ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಈಗ ನಾವು ಸದ್ಯಕ್ಕೆ ಹಾಸನಾಂಬ ದೇವಿಯ ಮುಂಭಾಗದಲ್ಲಿ ಕೂಡ ಈಗಾಗಲೇ ಇರುವಂಥದ್ದು. 6ನೇ ದಿನ ಸಾರ್ವಜನಿಕ ದರ್ಶನ ಆರಂಭವಾಗಿದೆ. ಸಾಕಷ್ಟು ಭಕ್ತರು ಹರಿದು ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ 1 ಗಂಟೆಯಲ್ಲಿ CM ಸಿದ್ದರಾಮಯ್ಯ ಕೂಡ ಇಲ್ಲಿಗೆ ಆಗಮಿಸ್ತಾರೆ, ದೇವಿಯ ದರ್ಶನವನ್ನು ಕೂಡ ಪಡಿತಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಹಾಸನದ ಭುವನಹಳ್ಳಿಗೆ ಬಂದು ಅಲ್ಲಿಂದ ನೇರವಾಗಿ ಹಾಸನಾಂಬ ದೇವಿಯ ಸನ್ನಿಧಾನಕ್ಕೆ ಬರ್ತಾರೆ. ಈಗ ನಾವು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಇದು ಗೋಲ್ಡನ್ ಪಾಸ್ ಲೈನು, ಅಂದರೆ ಗೋಲ್ಡನ್ ಪಾಸ್ ಏನಿದೆ ಆ ಗೋಲ್ಡನ್ ಪಾಸ್ ಲೈನಲ್ಲಿ ಸಾಕಷ್ಟು ಕ್ಯೂ ಕೂಡ ಇರುವಂಥದ್ದು. 8 ಗಂಟೆಯಿಂದ 10 ಗಂಟೆವರೆಗೆ ಅವರಿಗೆ ವಿಶೇಷವಾದಂತಹ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. 1,000 ಪಾಸ್ ಏನಿದೆ ಆ ಪಾಸ್ನಲ್ಲೂ ಕೂಡ ಸಾಕಷ್ಟು ಭಕ್ತರು ಈಗಾಗಲೇ ದೇವಿಯ ದರ್ಶನ ಮಾಡಲಿಕ್ಕೆ ಕಾದು ಕುಳಿತಿರುವಂತಹ ದೃಶ್ಯಗಳು ಸಿಗ್ತಾ ಇದೆ. ಬಹಳ ಪ್ರಮುಖವಾಗಿ ಇವತ್ತು VVIPಗಳಿಗೆ ಗಣ್ಯರಿಗೆ ಜಿಲ್ಲಾಡಳಿತದಿಂದ ಮಾಡ್ತಿರ್ತಕ್ಕಂತಹ ಪ್ರೋಟೋಕಾಲ್ ವ್ಯವಸ್ಥೆ ಏನಿದೆ ಅದನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ. ಯಾಕಂದರೆ ಇವತ್ತು CM ಬರ್ತಾರೆ, ಒಂದು ಮಧ್ಯಾಹ್ನದವರೆಗೆ ಬೆಳಿಗ್ಗೆ ಒಂದು 11:30 ಗಂಟೆಗೆ CM ಏನಾದರೂ ಬಂದರೆ ಇಲ್ಲಿ ಒಂದಿಷ್ಟು ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರದು ಅನ್ನುವ ಹಿನ್ನೆಲೆಯಲ್ಲಿ ಪ್ರೋಟೋಕಾಲ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಇವತ್ತು ಒಂದು ದಿನದ ಮಟ್ಟಿಗೆ ಸ್ಥಗಿತ ಮಾಡಿರುವಂತಹ ಮಾಹಿತಿಯನ್ನು ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಕೂಡ TV5ಗೆ ಹೇಳಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ 1,000 ರೂಪಾಯಿ ಟಿಕೆಟ್ ಮತ್ತು ಗೋಲ್ಡನ್ ಪಾಸ್ ಟಿಕೆಟ್ ಏನಿದೆ ಅದು ಸಂಪೂರ್ಣವಾಗಿ ರಶ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಸಾರ್ವಜನಿಕ ದರ್ಶನ ಬೆಳಗ್ಗೆಯಿಂದ ಸಂಪೂರ್ಣವಾಗಿ ಸರದಿ ಸಾಲಿನಲ್ಲಿ ಸಾಕಷ್ಟು ಭಕ್ತರು ಬಂದು ಅಮ್ಮನ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಲಕ್ಷಾಂತರ ಭಕ್ತರು, ನಿನ್ನೆಯ ಮಾಹಿತಿಯ ಪ್ರಕಾರ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನವನ್ನು ಪಡೆದಿದ್ರು. ಇವತ್ತು ಬೆಳಿಗ್ಗೆ ಅಂದರೆ ನಿನ್ನೆ ಮಧ್ಯಾಹ್ನದವರೆಗೆ ಇದ್ದಂಥ ಮಾಹಿತಿ ಈಗ ಮತ್ತೆ ನಿನ್ನೆ ಮಧ್ಯಾಹ್ನದ ಮೇಲೆ ಇವತ್ತಿಂದ ಇಲ್ಲಿವರೆಗೆ ಸಾಕಷ್ಟು ಭಕ್ತರ ಸಂಖ್ಯೆ ಹೆಚ್ಚಳವಾಗಿದೆ. ಒಟ್ಟಾರೆ CM ಒಂದು ಕಡೆ ಬರ್ತಾ ಇದ್ದಾರೆ. ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಪೊಲೀಸ್ ಇಲಾಖೆಯಿಂದ ಭದ್ರತೆಯನ್ನು ಕೂಡ ಸಾಕಷ್ಟು ಹೆಚ್ಚು ಮಾಡಿದ್ದಾರೆ. 2 ಜನ SP ಗಳನ್ನು ಈಗಾಗಲೇ ಇಲ್ಲಿ ಮೊಕ್ಕಾಮೂಡಿರುವಂಥದ್ದು. ಒಂದು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ನೇತೃತ್ವದಲ್ಲಿ ಪೊಲೀಸರ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ಸಾಕಷ್ಟು ಹೆಚ್ಚಿನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಒಟ್ಟಾರೆ ಹಾಸನಾಂಬ ದೇವಿಯ ದರ್ಶನಕ್ಕೆ ಗಣ್ಯರ ದಂಡು ಹರಿದು ಬರ್ತಾ ಇದೆ. ನಾನು ಮೊದಲೇ ಕೂಡ ಹೇಳ್ತಾ ಇದ್ದೆ, ನಿನ್ನೆ DCM DK ಶಿವಕುಮಾರ್ ಅವರು ಬಂದಿದ್ದರು, ಬಲಭಾಗದಲ್ಲಿ ಪ್ರಸಾದ ಆಗಿದೆ, ಅವರ ಕನಸು ಈಡೇರುತ್ತಾ ಅಂತ. ಅದೇ ರೀತಿ ಸಿದ್ದರಾಮಯ್ಯನವರು ಬಂದು ಯಾವೆಲ್ಲ ರೀತಿಯಾಗಿ ಹಾಸನಾಂಬೆಯನ್ನು ಬೇಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಕಳೆದ 3 ವರ್ಷಗಳಿಂದಲೂ CM ಸಿದ್ದರಾಮಯ್ಯನವರು ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ದೇವಿಯ ದರ್ಶನವನ್ನು ಪಡೀಲಿಕ್ಕೆ ಮಿಸ್ ಮಾಡಿಲ್ಲ. ಹಾಗಾಗಿ ಈ ವರ್ಷವೂ ಕೂಡ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ CM ಕೂಡ ಇಲ್ಲಿಗೆ ಆಗಮಿಸ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.